ರಾಜ್ಯ ಕಾಂಗ್ರೆಸ್ ಬಂಗಲೆಯಲ್ಲಿ ಸಮಸ್ಯೆಗಳೇ ಇಲ್ಲ ಅನ್ನೋಷ್ಟರಲ್ಲಿ ಶುರುವಾಯಿತು ಹೊಸತೊಂದು ದೈತ್ಯ ಪೊಲಿಟಿಕಲ್ ಸಮಸ್ಯೆ. ಕೈಪಾಳ್ಯದಲ್ಲಿ ಶಾಸಕರ ದಂಗೆ, ಕೈ ಬಂಗಲೆಯಲ್ಲಿ ನಿಜಕ್ಕೂ ಏನಾಗ್ತಾ ಇದೆ? ಹೈಕಮಾಂಡ್ಗೆ 31 MLAಗಳಿಂದ ನೇರ ಪತ್ರ. ರಾಜ್ಯ ರಾಜಕಾರಣದಲ್ಲಿ ಮಹಾ ಸಂಚಲನ. ಇದು ಮಂತ್ರಿಗಿರಿಗಾಗಿ ಶುರುವಾಯಿತು ಮಹಾ ಸಮರ. ಸಿದ್ದರಾಮಯ್ಯ ಡಿಕೆಶಿ ನಡುವಿನ ಕಿತ್ತಾಟಕ್ಕೆ ಈಗ ಹೊಸ ಟರ್ನ್. ಸಂಪುಟ ಪುನರ್ರಚನೆ ಮಾಡಲೇಬೇಕು ಎಂದು ಪಟ್ಟು ಬಜೆಟ್ ಆಗೋವರೆಗೂ ಕಾಯೋದಕ್ಕಾಗೋದಿಲ್ಲ. ಈ ಕ್ಷಣ ಈ ಘಳಿಗೆ ನಡೆದು ಹೋಗಲಿ ಅನ್ನೋ ಜಿದ್ದಿಗೆ ಬಿದ್ದಿದ್ದಾರೆ. ದೆಹಲಿ ನಾಯಕರಿಗೆ ಬರೆದ ಪತ್ರದಲ್ಲಿ ಏನಿದೆ? ನಿಜಕ್ಕೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಈ ಘಳಿಗೆ ಅತ್ಯಂತ ತಲೆನೋವಿನ ಸಂಗತಿ. 2028ರ ಗೆಲುವಿಗೆ ಯುವ ನಾಯಕರು ಈಗಲೇ ಸಜ್ಜಾಗಿದ್ದಾರೆ. ರಾಹುಲ್ ಅಂಗಳವನ್ನು ತಲುಪಿದ ಕರ್ನಾಟಕ ಕಾಂಗ್ರೆಸ್ ಶಾಸಕರ ಆಳಲು ಸದ್ದಿಲ್ಲದೆ ರೆಡಿ ಆಯ್ತಾ ಸಚಿವರ ವಿಕೆಟ್ ಪತನದ ಲಿಸ್ಟು. MLAಗಳ ಪತ್ರದ ಹಿಂದೆ ಇರುವ ಆ ಅದೃಶ್ಯ ಶಕ್ತಿ ಯಾವುದು? ಕೈಪಾಳ್ಯದಲ್ಲಿ ಶಾಸಕರ ದಂಗೆ. ಒಂದು ಘಳಿಗೆಯಲ್ಲಿ ಸರಿ ಹೋಗಬಹುದಾದ ಸಮಸ್ಯೆ ಇದಲ್ಲ, ಬದಲಾಗಿ ಅತ್ಯಂತ ಸುದೀರ್ಘ ರಾಜಕೀಯ ಚರ್ಚೆಗೆ ಕಾರಣವಾದೀತು. ಹೊಸ ಮುಖಗಳು ಮಂತ್ರಿ ಸ್ಥಾನಕ್ಕಾಸೆ ಪಟ್ಟಾಗ ಹೈಕಮಾಂಡ್ ನಾಯಕರಿಗೆ ಸಹಿಸಲಾಗದ ತಲೆವೇದನೆ ಇದಾದೀತು. ಇದರಲ್ಲಿ ಯಾವ ಸಂದೇಹಗಳು ಬೇಡ. ಬಜೆಟ್ ಆಗೋವರೆಗೂ ಒಂದು ತಾತ್ಕಾಲಿಕ ವಿರಾಮ ಸಿಕ್ಕಿತು ಅಂತ ಅಂದುಕೊಂಡ ನಾಯಕರುಗಳಿಗೆ ಇದು ಒಂದು ತರಹದ ಮೈಗ್ರೇನಿಲ್ ತಲೆನೋವು, ಅರ್ಧ ತಲೆನೋವಿನಂತೆ ಕಾಡ್ತಾ ಇದೆ. ದೆಹಲಿ ನಾಯಕರಿಗೆ ಬರೆದ ಪತ್ರದಲ್ಲಿ ನಿಜಕ್ಕೂ ಏನಿದೆ? 2028ರ ಗೆಲುವಿಗೆ ಯುವ ರಕ್ತ ಕಾರಣ, ಅಂದರೆ ಯುವ ನಾಯಕರು ಕಾರಣ. ಕೈಪಾಳ್ಯದಲ್ಲಿ ನಿಜಕ್ಕೂ ಕೂಡ ಶಾಸಕರ ದಂಗು ಅಲ್ಲಿನ ಕೈ ಹೈಕಮಾಂಡ್ ನಾಯಕರನ್ನು ಕೂಡ ಬೆಚ್ಚಿ ಬೀಳಿಸ್ತಾ ಇದೆ. ಇಲ್ಲಿ ಆ ಬಣ ಈ ಬಣ ಅನ್ನುವುದಕ್ಕಿಂತಲೂ ಮಿಶ್ರ ಬಣಗಳು, ಎರಡೂ ಬಣದ ಶಾಸಕರು ಕೂಡ ಇದ್ದಾರೆ. ಹೊಸ ಮುಖಗಳು. ವಿಧಾನಸೌಧದಲ್ಲಿ ಕೂತು ಪಳಗಿದ ಶಾಸಕರು ಇವರುಗಳ ಅಂತ ನೋಡಿದ್ರೆ ಅಲ್ಲ, ಭಾಗಶಃ ಪ್ರಥಮ ಬಾರಿ ಶಾಸಕರಾದವರೇ ಇರೋದು. ಆದಷ್ಟು ಬೇಗ ಸಿದ್ದರಾಮಯ್ಯರ ಕ್ಯಾಬಿನೆಟ್ ರೀಶಫಲ್ ಆಗಬೇಕು. ರಾಜ್ಯದಲ್ಲಿ ಹೊಸ ಮುಖಗಳಿಗೆ ಜನ ಮತ ಕೊಟ್ಟು ಅಧಿಕಾರ ಕೊಟ್ಟಿದ್ದಾರೆ, ನಮ್ಮಿಂದೇನೋ ಬಯಸ್ತಾ ಇದ್ದಾರೆ. ಹಾಗಾಗಿ ಆ ಜನರಿಗೆ ವಿಸ್ತಾರವಾದ ಸೇವೆ ಮಾಡಬೇಕು, ಹಾಗಾಗಿ ನಮಗೆ ಮಂತ್ರಿಗಿರಿಬೇಕು. ಪತ್ರದಲ್ಲಿ ವಿಸ್ತೃತವಾದ ಆರ್ಗ್ಯಾನಿಕ್ ಅಭಿಪ್ರಾಯಗಳಿದೆ ಶಾಸಕರದ್ದು. ಮಂತ್ರಿ ಸ್ಥಾನದ ಇಂಗಿತವನ್ನ ಪ್ರಸ್ತುತಪಡಿಸಿದ ಶೈಲಿ ಪತ್ರದಲ್ಲಿ ಉಲ್ಲೇಖ. ಇದನ್ನ ಬಗೆಹರಿಸಬಹುದಾ ಕೈ ಹೈಕಮಾಂಡ್ ನಾಯಕರು, ಅಥವಾ ರಾಜ್ಯ ಮಟ್ಟದಲ್ಲಿ ಇದು ಬಗೆಹರಿಯಬಹುದಾದಂತಹ ಪತ್ರನಲ್ಲ. ರಾಹುಲ್ ಗಾಂಧಿಗೆ ಸ್ವತಃ ಪತ್ರ ಬರೆದಿರುವಂತಹದ್ದು 31 ಶಾಸಕರಿಂದ ನೇರ ಪತ್ರ. ಭಾಗಶಃ ಶಾಸಕರು ಹೊಸಬರು. ಮಂತ್ರಿಗಿರಿಗಾಗಿ ಶುರುವಾಯಿತು ಮಹಾ ಫೈಟ್. ಹಾಗಾದ್ರೆ ಇದರಲ್ಲೇನು ಪೊಲಿಟಿಕಲ್ ಕಾರಣಗಳು ಅಡಗಿದಾವ? ಇದ್ದಕ್ಕಿದ್ದ ಹಾಗೆ ಬಜೆಟ್ಟಿನ ಹೊಸ್ತಿಲಿನಲ್ಲಿ ರಾಜ್ಯದಲ್ಲಿ CM ಸ್ಥಾನದ ಜಟಾಪಟಿ ಜೀವಂತವಾಗಿರೋ ಹೊತ್ತಲ್ಲೇ ಒಂದು ದಂಡು ದಾಂಗುಡಿ ಇಟ್ಟಿದೆ ದೆಹಲಿಗೆ, ಒಂದು ಟೀಮು. ಈ ಸಂದರ್ಭದಲ್ಲಿ ಈ ದಂಗೆ ಯಾಕೆ? ಇದರಲ್ಲಿ ಏನಾದರೂ ಪೊಲಿಟಿಕಲ್ ರೀಸನ್ಗಳಿದಾವೆ? ನಿಜಕ್ಕೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಮಹಾ ಸಂಚಲನ ಆಯಿತು. ಏನೋ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳು ಕೂಡ ಲಭ್ಯವಾಗ್ತಾ ಇದೆ. ರಾಜ್ಯ ನಾಯಕರ ಮೇಲೆ ನಂಬಿಕೆ ಕಳೆದುಕೊಂಡ್ರ ಹಾಗಾದ್ರೆ MLAಗಳು 5 ಮೊದಲ ಆಯ್ಕೆಯ ಶಾಸಕರಿಗೆ ಮಂತ್ರಿ ಸ್ಥಾನದ ಬೇಡಿಕೆ. ಒಟ್ಟು 38 MLAಗಳು ಮೊದಲ ಬಾರಿಗೆ ಆಯ್ಕೆಯಾಗಿದ್ದಾರೆ. ಈ ಪೈಕಿ ಕನಿಷ್ಠ 5 ಹೊಸ ಶಾಸಕರಿಗೆ ಅವಕಾಶ ಕೊಡಿ ಅಂತ ಹೇಳಿ ಮಕ್ಕಳು ಹಠಕ್ಕೆ ಬಿದ್ದಂಗೆ ಬಿದ್ದವ್ರೆ. ಮೊದಲ ಬಾರಿ ಗೆದ್ದ 38 ಶಾಸಕರ ಪರವಾಗಿ 31 ಜನರ ಸಹಿ ಸಂಗ್ರಹ. ಹಲವು ರಾಜ್ಯಗಳಲ್ಲಿ ಮೊದಲ ಬಾರಿ ಗೆದ್ದವರೇ CM ಆಗಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಮೊದಲ ಬಾರಿ ಗೆದ್ದವರೇ ಮಿನಿಸ್ಟರ್ಗಳಾಗಿದ್ದಾರೆ, CMಗಳಾಗಿದ್ದಾರೆ. ನಮಗೆ ಕನಿಷ್ಠ ಸಚಿವ ಸ್ಥಾನವನ್ನಾದರೂ ಕೊಡಿ. ಸಿದ್ದರಾಮಣ್ಣ ನಾಳೆ ಮಾಡ್ತಾರೆ, DK ಶಿವಕುಮಾರಣ್ಣ ನಾಡಿದ್ದು ಮಾಡ್ತಾರೆ. ಈ ಆಸೆಗೆ ಯಾರೂ ಒಳಗಾಗಲಿಲ್ಲ. ಆ ನಿರೀಕ್ಷೆಗಳನ್ನು ಸ್ಫೋಟ ಮಾಡಿ ತಕ್ಷಣದ ಭಾವೋದ್ರೇಕಕ್ಕೊಳಗಾಗಿ ಪತ್ರವನ್ನು ಬರೆದಿದ್ದಾರೆ ಹೊಸ ಶಾಸಕರು. NT ಶ್ರೀನಿವಾಸ್, ಬಸವಂತಪ್ಪ ಸೇರಿ ಹಲವರು ರಾಜ್ಯ ನಾಯಕರ ಮೇಲೆ ನಂಬಿಕೆ ಕಳೆದುಕೊಂಡ್ರ ಹಾಗಾದರೆ ಶಾಸಕರು. CLP ಸಭೆ ಕರೀಲಿಲ್ಲ, ಶಾಸಕಾಂಗ ಸಭೆಯಲ್ಲಿ ಭಾಗಿಯಾಗಿ ಚರ್ಚೆ ಆಗಲಿಲ್ಲ. ಇಡೀ ಪೊಲಿಟಿಕಲ್
ಲೆಕ್ಕಾಚಾರವೇ ಉಲ್ಟಾ ಪಲ್ಟಾ. ಒಂದು ಸುಪ್ರಭಾತದಲ್ಲಿ ಹೃದಯಾಘಾತ ಆದಂಗೆ. ಮೆಂಟಲಿ ಪ್ರಿಪೇರ್ ಆಗಿರಲಿಲ್ಲ ಯಾವ ರಾಜ್ಯ ಮಟ್ಟದ ನಾಯಕರುಗಳು. ಹಿಂಗೆ ಒಂದು ವರ್ಗ ಬಂಡಾಯ ಹೇಳುತ್ತೆ ಅಥವಾ ದಂಗೆ ಹೇಳ್ತಾರೆ, ಹಠಕ್ಕೆ ಬೀಳ್ತಾರೆ. ರಾಜ್ಯ ಮಟ್ಟದ ಯಾವ ನಾಯಕರಿಗೂ ಕಲ್ಪನೆಯಲ್ಲೇ ಇರಲಿಲ್ಲ ಇದು. ಹಾಗಾದ್ರೆ ಇದ್ದಕ್ಕಿದ್ದ ಹಾಗೆ ಉದ್ಭವಗೊಂಡ ಈ ಒಂದು ಸಮಸ್ಯೆಯನ್ನ ರಾಜ್ಯ ಮಟ್ಟದ ನಾಯಕರು ತಮ್ಮ ವ್ಯಾಪ್ತಿಯಲ್ಲಿ ಬಗೆಹರಿಸೋದಕ್ಕೆ ಸಾಧ್ಯನಾ? ಪಂಚಾಯತು, ತಾಲೂಕ್ ಪಂಚಾಯತು ಆಸ್ಪರೆಂಟ್ಗಳ ಸಮಸ್ಯೆಗಳಾಗಿದ್ದಿದ್ರೆ ಬಹುಶಃ ರಾಜ್ಯ ಮಟ್ಟದಲ್ಲಿ ಬಗೆಹರಿತಿತ್ತೇನೋ. ಆದರೆ ಇದು CM ಸ್ಥಾನದ ಜಟಾಪಟಿಗೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ಕೂಡ ಬಹುದೊಡ್ಡ ಪೊಲಿಟಿಕಲ್ ಸಮಸ್ಯೆ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ನಾಯಕ್ ಈಗ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಏನಾಗ್ತಾ ಇದೆ? ಜೊತೆಗೆ ಈ ಸಮಸ್ಯೆಗಳನ್ನು ರಾಜ್ಯ ಮಟ್ಟದ ನಾಯಕರು ಬಗೆಹರಿಸಬಹುದಾ ಅಥವಾ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡ್ತಾರಾ? ಮಾರುತಿ ನಾಯಕ್ ಈಗ ಫೋನ್ ಸಂಪರ್ಕದಲ್ಲಿ. ಇಲ್ಲೇನು ರಾಜ್ಯದಲ್ಲಿ CM ಕುರ್ಚಿ ಕಿತ್ತಾಟ ನಡುವೆ ಈಗ 31 ಶಾಸಕರು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಅದೇ ರೀತಿ ಸಿದ್ದರಾಮಯ್ಯ, DKC ಮತ್ತು ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ಗೆ ಒಂದು ಲೆಟರ್ ಅನ್ನ ಬರೆದಿರುವಂತದ್ದು. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ ನಲ್ಲಿ CM ಯಾರು ಬದಲಾವಣೆ ಆಗ್ತಾರೆ, ಯಾವಾಗ ಬದಲಾವಣೆ ಆಗುತ್ತೆ ಎಂಬ ಬಗ್ಗೆ ಸಾಕಷ್ಟು ದಿನಗಳಿಂದಲೂ ಚರ್ಚೆ ಆಗ್ತಿದೆ. ಪ್ರಮುಖವಾಗಿ DCM DKC ಅವರು ಈ ಬಾರಿ CM ಆಗ್ಲೇಬೇಕಂತ ಪಟ್ಟು ಹಿಡಿದಿರುವಂತದ್ದು. ಇದರ ಪರವಾಗಿ ಅಂದ್ರೆ ಅವ್ರ ಪರವಾಗಿರುವಂತಹ ಕೆಲ ಶಾಸಕರು ಕೂಡ DKC ಅವರಿಗೆ ಒಂದು ಅವಕಾಶ ಕೊಡಬೇಕು. ಇಲ್ಲಿವರೆಗೂ ಕೂಡ ಸಿದ್ದರಾಮಯ್ಯರಿಗೆ ಸಾಕಷ್ಟು ಅವಕಾಶಗಳು ಕಾಂಗ್ರೆಸ್ ನಲ್ಲಿ ಬಂದಿದೆ. ಪಕ್ಷಕ್ಕಾಗಿ ದುಡಿದಂತಹ ಮತ್ತು ಪಕ್ಷ ಸಂಘಟನೆ ಮಾಡಿದಂತಹ DKC ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅಂತ DKC ಪರ ಶಾಸಕರು ಮಾತಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ ಪರವಂತಹ ನಾಯಕರು ಕೂಡ 5 ವರ್ಷ ಸಿದ್ದರಾಮಯ್ಯರೇ ಕಂಪ್ಲೀಟ್ ಮಾಡಬೇಕು, ಮುಂದಿನ 2028ಕ್ಕೆ ಯಾರು ಬೇಕಾದ್ರೂ CM ಆಗ್ಲಿ, ಆದ್ರೆ ಈ 5 ವರ್ಷಗಳ ಕಾಲ ಸಂಪೂರ್ಣವಾಗಿ DKC ಸಿದ್ದರಾಮಯ್ಯರೇ CM ಆಗಿರ್ಬೇಕು ಅಂತ ಒತ್ತಾಯಗಳನ್ನ ಕೇಳ್ಬರ್ತಾ ಇರೋಂಥದ್ದು. ಈಗಾಗಲೇ ದೆಹಲಿ ಹೋಗಿ ಅಲ್ಲಿ ಒಂದಷ್ಟು ಜನ ಭೇಟಿಯಾಗಿ ಹೈಕಮಾಂಡ್ ನಾಯಕರನ್ನ ಚರ್ಚೆ ಮಾಡ್ತಾ ಇರುವಂತದ್ದು. DKC ಅವರು ಕೂಡ ಒಂದು ಬಾರಿ ಹೋಗಿ ರಾಹುಲ್ ಗಾಂಧಿ ಅವ್ರನ್ನಾಗಿರ್ಬೋದು, ಸೋನಿಯಾ ಗಾಂಧಿ ಅವ್ರನ್ನಾಗಿ ಈ ಅಧಿಕಾರ ಹಂಚಿಕೆ ವಿಚಾರ ಬಗ್ಗೆ ಕೂಡ ಚರ್ಚೆ ಮಾಡಿರುವಂತದ್ದು. ಈಗಾಗಲೇ KN ರಾಜಣ್ಣ, ಸತೀಶ್ ಜಾರಕಿಹೊಳಿ ಕೂಡ ದೆಹಲಿ ಮಟ್ಟದಲ್ಲಿ ದಾಳವನ್ನ ಉಳಿಸ್ತಾ ಇರೋದು. ಇದರ ನಡುವೆ ಏನು 31 ಶಾಸಕರು ಕೂಡ ಈಗ ರಾಹುಲ್ ಗಾಂಧಿಗೆ ನೇರವಾಗಿ ಪತ್ರವನ್ನ ಬರೆದಿರುವಂತದ್ದು. ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಏನು ಸಚಿವ ಸಂಪುಟ ಪುನರ್ರಚನೆ ಆಗಿಲ್ಲ, ಎಲ್ಲ ಅಂದ್ರೆ ಹೊಸಬರಿಗೆ ಅವಕಾಶ ಕೊಡಬೇಕಾಗಿತ್ತು, ಅವ್ರಿಗೂ ಕೂಡ ಅವಕಾಶಗಳನ್ನ ಕೊಟ್ಟಿಲ್ಲ. ಮುಂದಿನ ಚುನಾವಣೆ ದೃಷ್ಟಿಯಿಂದ ಆಗಿರ್ಬೋದು ಮತ್ತು ಲೋಕಲ್ ಬಾಡಿ ಚುನಾವಣೆ ಮತ್ತೆ GBA ಚುನಾವಣೆ ದೃಷ್ಟಿಯಿಂದಾಗಿ ಈಗಿನ ಏನು ಸಚಿವರಿದ್ದಾರೆ ಅವರನ್ನ ಕೆಳಗಿಳಿಸಿ ಮತ್ತು ಕೆಲ ಶಾಸಕರಿಗೆ ಮತ್ತು ಹೊಸಬರಿಗೆ ಅವಕಾಶ ಕೊಡಬೇಕಾಗು ಅಂತ ವಿನಂತಿಯನ್ನ ಮಾಡ್ತಿರೋದು. ಅದೇ ರೀತಿಯಾದಂತ ಏನು ಈಗ ನಾಯಕತ್ವ ಬದಲಾವಣೆ ಚರ್ಚೆ ಆಗ್ತಿದೆ, ಅದಕ್ಕೆ ಪೊಲೀಸ್ ಸ್ಟಾಪ್ ಹಾಕ್ಬೇಕು, ಮುಂದಿನ ಚುನಾವಣೆ ದೃಷ್ಟಿಯಿಂದಲೂ ಕೂಡ ಇದು ಉಪಯೋಗ ಅಂತ ಕೇಳಿ ಏನೋ ಒಂದು 31 ಶಾಸಕರು ರಾಹುಲ್ ಗಾಂಧಿಗೆ ನೇರವಾಗಿ ಪತ್ರವನ್ನ ಬರೆದಿರೋದು. ಯಾಕೆಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ 2.5 ವರ್ಷಕ್ಕೆ ಪಕ್ಕ ಏನು ಸಚಿವ ಪುನರ್ರಚನೆ ಆಗುತ್ತೆ, ಒಂದು ಕ್ರಮ ಆಗುತ್ತೆ ಮತ್ತೆ ಎಲ್ಲರಿಗೂ ಕೂಡ ಈ ಕ್ಯಾಂಡಿಡೇಟ್ ನಲ್ಲಿ ಅವಕಾಶ ಸಿಗುತ್ತೆ ಅಂತ ಕೂಡ ಆಗ ಚರ್ಚೆ ಆಗಿತ್ತು ಮತ್ತು ಹೈಕಮಾಂಡ್ ನಾಯಕರು ಕೂಡ ಅದನ್ನೇ ಹೇಳಿದ್ರು ಅನ್ನೋದು. ಸಿದ್ದರಾಮಯ್ಯರು ಕೂಡ ಕಳೆದ 6 ತಿಂಗಳಿಂದ ಕೂಡ ಸಚಿವ ಪುನರ್ರಚನೆ ಆಗುತ್ತೆ, ಎಲ್ಲರಿಗೂ ಕೂಡ ಅವಕಾಶ ಸಿಗುತ್ತೆ, ಈ ಬಾರಿ ಹೊಸಬರಿಗೆ ಅವಕಾಶ ಕೊಡ್ತೀವಿ ಅಂತ ಸಿದ್ದರಾಮಯ್ಯರು ಕೂಡ ಒತ್ತಾಯ ಹೇಳ್ತಾ ಇದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಸಚಿವ ಸಂಪುಟ ಏನು ಪುನರ್ರಚನೆಗೆ ಯಾವುದೇ ರೀತಿಯಾದಂತ ದಾಳವನ್ನ ಹಾಕಿಲ್ಲ. ಯಾಕೆಂದ್ರೆ ಯಾರು ಕೂಡ ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ತೋರ್ತಿಲ್ಲ, ಕೇವಲ CM ಬದಲಾವಣೆ ಬಗ್ಗೆಯೇ ಕೂಡ ಹೆಚ್ಚು ಆಸಕ್ತಿ ಇರುವಂತದ್ದು. ಇದರಿಂದಾಗಿಯೇ ರಾಜ್ಯ ನಾಯಕರಿಗೆ ಸೇರಿದಂತೆ ನೇರವಾಗಿ ಹೈಕಮಾಂಡ್ ನಾಯಕರಿಗೆ 31 ಶಾಸಕರು ಬರ್ದಿರುವಂತದ್ದು. ಮುಂದಿನ ಚುನಾವಣೆ ದೃಷ್ಟಿಯಿಂದ ಹೊಸಬರಿಗೆ ಅವಕಾಶ ಕೊಡಬೇಕು ಮತ್ತು ಅವ್ರಿಗೂ ಕೂಡ ನಾಯಕತ್ವ ಗುಣಗಳನ್ನ ಬೆಳೆಸಬೇಕು. ನಾಯಕತ್ವ ಮುಂದಿನ ದಿನಗಳಲ್ಲಿ ಉಳಿಬೇಕಂದ್ರೆ ಹಲವು ಹಿರಿಯ ಶಾಸಕರಿಗಾಗಿರ್ಬೋದು ಮತ್ತು ಈಗ ಆಯ್ಕೆ ಆಗಿರೋಂಥ ಹೊಸಬರು ಕೂಡ ಒಂದು ಅವಕಾಶ ಕೊಡ್ಬೇಕು ಅಂತ ರಾಹುಲ್ ಗಾಂಧಿಗೆ ಪತ್ರವನ್ನ ಬರೆದಿರುವಂತದ್ದು. ಸೈಯದ್ ಮಾರುತಿ, ಒಂದು ಕಡೆ ಈ ಪತ್ರದ ತಾತ್ಪರ್ಯದ ತೀವ್ರತೆಯನ್ನು ಗಮನಿಸ್ತಾ ಇದ್ರೆ ಇದು ನಿಜಕ್ಕೂ ಕೂಡ ಪೊಲಿಟಿಕಲ್ ಅಚ್ಚರಿ ಇದು. ಕಾರಣ ಕೆಲವೊಂದು ಶಾಸಕರಲ್ಲಿ ಪ್ರತ್ಯೇಕವಾಗಿ ಉಲ್ಲೇಖ ಮಾಡ್ತಾರೆ, ನೀವು ಬೇರೆ ರಾಜ್ಯಗಳನ್ನ ಗಮನಿಸಿ ಹೊಸ ಶಾಸಕರುಗಳಿಗೆ ದೊಡ್ಡ ದೊಡ್ಡ ಸ್ಥಾನಮಾನಗಳೇ ಸಿಕ್ಕಿದಾವೆ, ಅಂತಹದ್ರಲ್ಲಿ ಯಕಶ್ಚಿತ್ ಮಂತ್ರಿ ಸ್ಥಾನ ನಮಗೆ ಯಾಕೆ ಕೊಡಬಾರ್ದು ಅಂತ. ಸೊ ಬಜೆಟ್ ಅನ್ನು ಕಾಯದೆ ಇದ್ದಕ್ಕಿದ್ದ ಹಾಗೆ ಯಾಕೆ ದಂಗೆ ಎದ್ರು ಅಂತ. ಸೈಯದ್, ಈ ಕಾಂಗ್ರೆಸ್ ನಲ್ಲಿ ಕೂಡ ದಿನಕ್ಕೊಂದು ಹೇಳಿಕೆಗಳು ಬರ್ತಾ ಇರೋದು, ದಿನಕ್ಕೊಂದು ಬದಲಾವಣೆ ಕಾಣ್ತಾ ಇರೋದು. ಯಾಕೆಂದ್ರೆ ಬಜೆಟ್ ಅಧಿವೇಶನ ಮುನ್ನವೇ CM ಬದಲಾವಣೆ ಆಗುತ್ತೆ ಅಂತ ಕೆಲ ದಿನಗಳಿಂದಲೂ ಕೂಡ ಚರ್ಚೆ ಆಗ್ತಿತ್ತು. ಮತ್ತೆ ಬಜೆಟ್ ಮಂಡನೆ ಅಂದ್ರೆ ಆ ಕಡೆ ಕೆಲಸಗಳಲ್ಲಿ CM ಸಿದ್ದರಾಮಯ್ಯ ಬಿಸಿ ಇದ್ರೆ, ಇನ್ನ DKC ಮತ್ತು ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸುವಂತವ್ರು ಕೂಡ ಸಾಕಷ್ಟು ದಿನಗಳಿಂದ ಹೇಳಿಕೆಗಳನ್ನ ನೀಡ್ತಾ ಇದ್ರು. ಇದಕ್ಕೂ ಕೂಡ ಎಲ್ಲ ಒಂದ್ ಕಡೆ ಪಕ್ಷಕ್ಕೂ ಕೂಡ ಮುಜುಗರ ಆಗಿರೋಂಥದ್ದು. ಆದ್ರೆ ಈ ಮುಂದಿನ 2028ಕ್ಕೆ ಅಧಿಕಾರಕ್ಕೆ ಬರ್ತೀವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ಬಾರಿ ನಾವು ಸಚಿವರು ಆಗ್ಲೇಬೇಕು ಅಂತ ಶಾಸಕರು ಪ್ರಯತ್ನಗಳನ್ನ ಮಾಡ್ತಾ ಇರೋದು. ಪ್ರಮುಖವಾಗಿ ನೋಡ್ತಾ ಇರ್ಬೋದು, ಬೇರೆ ರಾಜ್ಯಗಳಲ್ಲಿ ಅದರಲ್ಲೂ BJP ಇರೋ ರಾಜ್ಯ ಆಗಿರ್ಬೋದು ಮತ್ತೆ ಕಾಂಗ್ರೆಸ್ ಇರೋ ಇದರಲ್ಲೂ ಕೂಡ ಈಗಾಗಲೇ
ಸಚಿವ ಸಂಪುಟ ಪುನರ್ರಚನೆ ಆಗಿರ್ಬೋದು, ಮತ್ತೆ ಕೆಲ ಹಿರಿಯ ಶಾಸಕರುಗಳಿಗಾಗಿರ್ಬೋದು, ಮತ್ತು ಈಗ ಹೊಸದಾಗಿ ಆಯ್ಕೆಯಾಗಿರುವಂತಹ ಶಾಸಕರಿಗೂ ಕೂಡ ಬದಲಾವಣೆಗೆ ಅವಕಾಶ ಕೊಟ್ಟು ಕೆಲವರಿಗೆ ಸಚಿವ ಸ್ಥಾನಗಳನ್ನ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಕಾಂಗ್ರೆಸ್ನಲ್ಲಿ, ಅಂದ್ರೆ ನಮ್ಮ ರಾಜ್ಯದಲ್ಲಿ ಇರುವಂತಹ ಕಾಂಗ್ರೆಸ್ನಲ್ಲಿ ಕೇವಲ ನಾಯಕತ್ವ ಬದಲಾವಣೆಯಲ್ಲೇ ಹೈಕಮಾಂಡ್ ಮುಳುಗೋಗಿದೆ. ಇಲ್ಲಿನ ಪ್ರಮುಖ ನಾಯಕರಂತ ಅನಿಸ್ಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಡಿಕೆಶಿ ಅವರು ಕೂಡ ತಮ್ಮ ಸ್ಥಾನವನ್ನ ಪಡೆಯುವಲ್ಲಿ ಮತ್ತು ತಮ್ಮ ಸಿಎಂ ಸ್ಥಾನವನ್ನು ಉಳಿಸಿಕೊಳ್ಳುವಲ್ಲಿ ಪ್ರಯತ್ನಗಳನ್ನ ರಾಜ್ಯ ನಾಯಕರು ಮಾಡ್ತಾ ಇರೋದ್ರಿಂದ ಇಲ್ಲಿಂದ ಯಾವುದೇ ಪ್ರಯೋಜನಗಳಾಗಲ್ಲ. ಇನ್ನು ನೇರವಾಗಿ ದೆಹಲಿಗೆ ಬರದೆ ಮಾತ್ರ ನಮ್ಗೆ ಅವಕಾಶಗಳಂತ ಸಿಗುವಂತದ್ದು ಅಂತ ತಿಳಿದಂತಹ ಕೆಲ ಶಾಸಕರು ನೇರವಾಗಿ ರಾಹುಲ್ ಗಾಂಧಿಗೆ ಬರೆಯುವ ಮೂಲಕ ಇಲ್ಲಿನ ಪರಿಸ್ಥಿತಿಗಳನ್ನ ಕೂಡ ವಿವರಣೆಯನ್ನ ಕೊಟ್ಟಿರುವಂತದ್ದು. ಯಾಕೆಂದ್ರೆ ಇಲ್ಲಿ ಕೇವಲ ನಾಯಕತ್ವ ಬದಲಾವಣೆಯಿಂದ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲ ಹುಟ್ಟಾಗಿರುವಂತದ್ದು, ಮತ್ತೆ ಮುಂದಿನ ಚುನಾವಣೆ ದೃಷ್ಟಿಯಿಂದಲೂ ಕೂಡ ನಮಗೆ ಸಮಸ್ಯೆ ಆಗುತ್ತೆ. ಅದರಿಂದಾಗಿಯೇ ಯುವಕರಿಗೆ ಒಂದು ಅವಕಾಶಗಳನ್ನ ಕೊಡಬೇಕು ಮತ್ತು 2028ರ ಚುನಾವಣೆ ಏನ್ ಬರ್ತದೆ ಅದರಲ್ಲಿ ನಾವು ಗೆಲ್ಬೇಕು ಅಂದ್ರೆ ಹೊಸಬರು ಕೂಡ ಅವಕಾಶ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿರುವಂತದ್ದು. ಸೈಯದ್, ಎಸ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಬಜೆಟ್ ಇನ್ನೇನು ಕೆಲವೇ ದಿವಸಗಳಲ್ಲಿ ಆಗ್ಲಿಕ್ಕಿದೆ. ಆ ಬಜೆಟ್ ಅನ್ನು ಕಾಯದೆ ಅವರ ತಾಳ್ಮೆಯ ಕಟ್ಟೆ ಹೊಡೆದಂತೆ ಕಾಣ್ತಾ ಇದೆ. ಇನ್ನಿರೋದು 2.25 ವರ್ಷ ಅಧಿಕಾರ. ಅಷ್ಟರ ಒಳಗಾಗಿ ಕೊಟ್ಟ ಕುದುರೆಯನ್ನೇರದ ವೀರನೂ ಅಲ್ಲ, ಶೂರನೂ ಅಲ್ಲ. ಸಿಕ್ಕಿರೋ ಅವಕಾಶನ ಬಳಸ್ಕೋಬೇಕು. ಒಂದು ಕಡೆ ಸಿಎಂ ಸ್ಥಾನಕ್ಕಾಗಿ ಜಟಾಪಟಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಮ್ಮೊಂದಷ್ಟು ಬೇಡಿಕೆಗಳು ಹೈಕಮಾಂಡ್ ನಾಯಕರು ಗಮನಿಸಬಹುದು. ಹೈಕಮಾಂಡ್ ನಾಯಕರ ಗಮನವನ್ನು ಸೆಳೆಯುವಂತಹ ಪ್ರಯತ್ನ ಇದೆ, ಅಥವಾ ಇವರಿಗೆ ಬೇರೆ ನಾಯಕರ ನಿರ್ದೇಶನ ಫಾಲೋ ಮಾಡೋದಕ್ಕೇನಾದರೂ ಒತ್ತಡ ಹೇರಲಾಗ್ತಾ ಇದೆಯಾ? ಈ ಎಲ್ಲ ಅರ್ಥದಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಹಂಚ್ಕೋತಾ ಇದ್ರು. ಆ ಸಂದರ್ಭದಲ್ಲಿ ಈ ಪೊಲಿಟಿಕಲ್ ಬದಲಾವಣೆ ರಾಜ್ಯ ರಾಜಕಾರಣದಲ್ಲಿ ಮಹಾ ಸಂಚಲನವನ್ನೇ ಮೂಡಿಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.